ಪುತ್ರ ಜನವರಿ, ಹೋದ ವರ್ಷ ಜನವರಿನಲ್ಲಿ ಉಪಾಧ್ಯಕ್ಷ ರಿಲೀಸ್ ಆಗಿತ್ತು. ಈ ವರ್ಷ ಜನವರಿನಲ್ಲಿ ಲಕ್ಷ್ಮೀ ಪುತ್ರ ಮುಹೂರ್ತ ಆಗ್ತಿದೆ. 1 ವರ್ಷ ಹಿಡಿತು ಒಂದು ಸಿನಿಮಾ ಆದ್ಮೇಲೆ ಇನ್ನೊಂದು ಸಿನಿಮಾ ಬರೋಕ್ಕೆ. ಏನಕ್ಕೊಂದು ಇಷ್ಟು ಟೈಮ್ ಏನಕ್ಕಾಯ್ತು ಅಂದರೆ, ನಾನು ಉಪಾಧ್ಯಕ್ಷಗೆ ಥಿಯೇಟ್ರ್ ವಿಸಿಟ್ಗೆಲ್ಲ ಹೋದಾಗ ಇಡೀ ಕರ್ನಾಟಕ ಎಲ್ಲ ಸುತ್ತಿಬಿಟ್ಟೆ. ಅದರಲ್ಲಿ ಥಿಯೇಟ್ರ್ಗಳಿಗೆ ಥಿಯೇಟ್ರಲ್ಲಿ 100 ಜನ ಇದ್ದರೆ 60 ಜನ ಫ್ಯಾಮಿಲಿನೇ ಇದ್ರು, ಇನ್ನೊಂದು 40 ಜನ ಯೂತ್ಸ್ ಇರೋರು. ಸೊ ಅವಾಗ ಅಂದ್ಕೊಂಡಿದ್ದು, ಅವಾಗಲೇ ನನಗೂ ಗೊತ್ತಾಗಿದ್ದು ಈಗ ನಾನು ನೋಡೋಕ್ಕೆ ಫ್ಯಾಮಿಲಿನೂ ಬರ್ತಾರೆ ಅಂತ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಇಲ್ಲ ನೆಕ್ಸ್ಟ್ ಒಂದು ಒಳ್ಳೆ ಫ್ಯಾಮಿಲಿ ಕಥೆನ ಮಾಡಬೇಕು ಅಂದ್ಕೊಂಡು ಹುಡುಕಾಟದಲ್ಲಿ ಸಿಕ್ಕಿದ್ದೆ ಲಕ್ಷ್ಮೀ ಪುತ್ರ. ಇದು ಯಾವ ಥರದ್ದು, ಇದು ಇನ್ನೂ ಯಾವ ಲೆವೆಲ್ಗೆ ಇಷ್ಟ ಆಗುತ್ತೆ ಈ ಕತೆ ಅಂದರೆ, ಕೆಲವರು ಹೇಳ್ತಾ ಇರ್ತೀವಿ ಫ್ಯಾಮಿಲಿ ಪಿಕ್ಚರ್ ಇದು ಅಂತ, ಇನ್ನು ಕೆಲವರು ಯೂತ್ಸ್ಗೆ ಮಾಡಬೇಕಿತ್ತು, ಯೂತ್ಸ್ಗೆ ಅಷ್ಟೊಂದು ಮಜಾ ಇಲ್ಲ ಅಂತ. ಬಟ್ ಈ ಕತೆ ಎಲ್ಲ ಯೂತ್ಸು ಫ್ಯಾಮಿಲಿ ಜೊತೆ ಬಂದು ನೋಡೋಂಥ ಪಿಕ್ಚರು. ಯೂತ್ಸ್ಗೂ ಇದೆ, ಫ್ಯಾಮಿಲಿಗೂ ಇದೆ. ಆಮೇಲೆ ಒಂದು ಒಳ್ಳೆ ಕೊಯ್ ಅಂತಿದ್ಯಾ, ಹೌದು. ಈಗ ಇತ್ತೀಚಿನ ಸಿನಿಮಾಗಳಲ್ಲಿ ನಾವು ಎಂಟರ್ಟೈನ್ಮೆಂಟು ಕೊಡ್ತೀವಿ, ಬಟ್ ಮೆಸೇಜ್ಗಳು ಹೇಳಕ್ ಹೋದ್ರೆ ಸಾಕ್ಬಿಡ ನಮ್ದೇ 150 ಗೊತ್ತು ಯಾವ ಮೆಸೇಜು ಅಂತಾರೆ. ಬಟ್ ಆದ್ರೂ ಒಂದು ಮೆಸೇಜ್ ಇಟ್ಟಿದ್ದೀವಿ ನಾವು, ಹಂಗಂದ್ರೂ ಪರವಾಗಿಲ್ಲ, ಸಾಧ್ಯ ಆದಷ್ಟು ಒಂದು ಒಳ್ಳೇದು ಹೇಳೋಣ ಅಂತ. ಇನ್ನೇನು ನಮ್ಮ ಡೈರೆಕ್ಟ್ರು ಅವಾಗಲೇ ಸರಿಯಾಗಿ ಹೇಳಲಿಲ್ಲ, ನಮ್ಮ ಹೇಳಿ ಇದು ಕತೆ ಆಗ್ಬೇಕಾದ್ರೆ ಅವರು ಇವ್ರದ್ದೆಲ್ಲ ಕತೆಗೆ ಕೂತಿರ್ತಾರೆ. ಹಂಗೆ ಫಸ್ಟಿಂದನೇ ನಮ್ಮ ವಿಜಯ್ ಸ್ವಾಮಿ ಅವರು ಕೂತಿದ್ರು. ಫಸ್ಟ್ಗೆ ಇಲ್ಲ, ಅವರೊಂದು ಕತೆ ಮಾಡಿ ಇಟ್ಕೊಂಡಿದ್ದಾರೆ, ನಂದು ಫಸ್ಟ್ ಡೈರೆಕ್ಷನು ನನ್ನ ಕತೆಲೇ ಮಾಡಬೇಕು, ನಾನು ಬೇರೆಯವ್ರ ಕತೆ ಮಾಡಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದ್ರು ನಮ್ಮದನ್ನ. ಆಮೇಲೆ ಹೋಗ್ತಾ ಕತೆ ಚೆನ್ನಾಗಿ ಬಂತಲ್ಲ, ಸ್ಕ್ರೀನ್ ಪ್ಲೇ ಸೂಪರ್ ಆಗಿ ಬಂತಲ್ಲ, ಇದು ಸೂಪರ್ ಆಗಿದೆ, ಪರವಾಗಿಲ್ಲ, ನಂದನ್ನು ಆಮೇಲೆ ಮಾಡ್ಕೊತೀನಿ, ಇದನ್ನ ನಾನು ಫಸ್ಟ್ ಮಾಡ್ತೀನಿ ಅಂತ ಮಾಡಿದ್ರು. ಥ್ಯಾಂಕ್ ಯು ಸರ್. ಒಳ್ಳೆ ಸಿನಿಮಾ ಮಾಡ್ತೀವಿ. ಯಾಕೆ ಅಂತಂದ್ರೆ ನಮ್ಮ ಜೊತೆ ಲಕ್ಷ್ಮಿ ಇರೋರು. ಹೌದು. ಸೊ ಏನಕ್ಕೆ ಅಂದರೆ, ನಂದು ಮೊದಲನೇ ಸಿನಿಮಾ ನಿರ್ಮಾಪಕರು ಸ್ಮಿತಾ ಉಮಾಪತಿ ಅವರು, ನಂದು 2ನೇ ಸಿನಿಮಾ ನಿರ್ಮಾಪಕರು ಅನ್ನಪೂರ್ಣ ಅವರು. ಸೊ ಹಂಗಾಗಿ ಎಲ್ಲ ಲಕ್ಷ್ಮಿ ಅಂದರೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ಕೋ ಪ್ರೊಡ್ಯೂಸರು ರವಿ ಕಿರಣ್ ಅವರು. ನಿಜವಾಗ್ಲೂ ಮಾಧ್ಯಮದವ್ರ ಬಗ್ಗೆ ಹೇಳ್ಬೇಕಂದ್ರೆ ಖುಷಿ ಆಗುತ್ತೆ. ಯಾಕೆಂದರೆ ಹೊಟ್ಟೆ ದುಡ್ಡು ಕೊಡೋದು ಇಸ್ಕೊಳ್ಳೋದು ಅದು ವ್ಯವಹಾರ, ಕಮರ್ಷಿಯಲ್ ವ್ಯಾಪಾರ ಮಾಡೇ ಮಾಡ್ತೀವಿ. ಬಟ್ ಉಪಾಧ್ಯಕ್ಷದಲ್ಲಿ ಅದನ್ನು ಮೀರಿ ಒಬ್ಬ ಫಸ್ಟ್ ಟೈಮ್ ಒಂದು ಹುಡುಗ ಬರ್ತಿದ್ದಾನೆ ಅಂತ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ರಿ. ನಿಜಕ್ಕೂ ಅದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ. ಮತ್ತೆ ಇನ್ನೂ ಒಂದು ಸಲ ನೆನ್ಸ್ಕೊತೀನಿ, ಯಾಕೆಂದರೆ ಒಂದು ಒಳ್ಳೆ ಕೆಲಸ ಮಾಡಿದಾಗ ಪ್ರತಿ ಸಲ ಅದು ನೆನಪಾಗ್ತಾನೆ ಇರುತ್ತೆ. ಈ ಸಿನಿಮಾಗೂ ಅಷ್ಟೇ ನಿಮ್ಮ ಸಪೋರ್ಟು ಇರಲಿ ಅಂತ ಹೇಳ್ತಾ, ಇನ್ನೊಂದು ಸ್ಪೆಷಲ್ ಏನಂದರೆ, ನಮ್ಮ ಭಯ್ಯ ರಾಕಿಂಗ್ ಸ್ಟಾರ್ ಯಶ್ ಅವರು, ಅವ್ರಿಗೆ ಅಮ್ಮ ಆಗಿದ್ದು ತಾರಮ್ಮ, ನನಗೂ ಅಮ್ಮ ಆಗಿದ್ದಾರೆ. ಸೊ ಅವ್ರ ಆದಿಲೆ ನಮ್ಮ ಸಿನಿಮಾನು ಹೋಗ್ಲಿ. ಯಾಕೆಂದರೆ ಲಕ್ಕಿ ಅಮ್ಮ, ಲಕ್ಷ್ಮಿ ಅಮ್ಮ. ಇದೊಂದು ಈ ಲಕ್ಷ್ಮೀ ಪುತ್ರ ಅಂದರೆ 2 ಥರನೂ ಅನ್ಕೊಬೋದು. ಒಂದು ಆ್ಯಕ್ಚುಲ್ ಕತೆ ಇರೋದು ಲಕ್ಷ್ಮಿ ಮಗ, ಲಕ್ಷ್ಮಿ ಅಮ್ಮನ ಮಗ, ಸೊ ಲಕ್ಷ್ಮೀ ಪುತ್ರ. ಇನ್ನೊಂದು ನಾವು ಕ್ಯಾಶುವಲ್ ಆಗಿ ಯಾರಿಗಾದ್ರೂ ಏನೇ ದುಡ್ಡಿದ್ರು ಹೇಳ್ತೀವಿ, ನೀನು ಬಿಡಪ್ಪ ಲಕ್ಷ್ಮೀ ಪುತ್ರ ಗುರು ಅಂತ. ಫ್ಯಾಮಿಲಿಗೆ ಲಕ್ಷ್ಮೀ ಪುತ್ರ, ಯೂತ್ಸ್ಗೆ ನೀನು ಬಿಡಮ್ಮ ಲಕ್ಷ್ಮೀ ಪುತ್ರ. ಸೊ ಇಬ್ಬರಿಗೂ ಇದೆ. ಇನ್ನು ಪ್ರತಾಪ್ ನಮ್ಮ ಹಳೆಯ ಸ್ನೇಹಿತರು, ಫಸ್ಟ್ ಪಿಕ್ಚರಲ್ಲಿ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಅದು ಕತೆ ಕಂಟಿನ್ಯೂಟಿ ಇದ್ದಿದ್ದರಿಂದ. ಸರಿ ಹೋಗಿ ಒಂದು 20 ವರ್ಷನೂ ಹಳೇದೆ ತಾನೆ. ಇದರಲ್ಲಿ ಪ್ರತಾಪ್ದು ಒಂದು ಒಳ್ಳೆ ಪಾತ್ರ ಇದೆ, ಧರ್ಮಣ್ಣ ಅವರು ಮಾಡ್ತಿದ್ದಾರೆ. ಇವತ್ತಿಗೆ ಮುಹೂರ್ತ ಯಶಸ್ವಿಯಾಗಿ ಆಗಿದೆ. ಎಲ್ಲ ಟೆಕ್ನಿಷಿಯನ್ಗಳೂ ಕೂಡ ಎಲ್ಲ ತುಂಬ ದೊಡ್ಡವರೇ ಇದ್ದಾರೆ. ರವಿ ವರ್ಮ ಅವರು ಫೈಟ್ ಮಾಸ್ಟ್ರು, ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು, DOP ಬಂದು ನಮ್ಮ ಗಿರಿ ಅವರು. ಈಗ ಮುಂದಿನ ತಿಂಗಳಂಗೆ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹೀರೋಯಿನ್ ಇನ್ನೂ ಹುಡುಕಿಲ್ಲ ಸದ್ಯಕ್ಕೆ. ನಮ್ಮ ಅಮ್ಮನೇ ನಮ್ಮ ಪಿಕ್ಚರ್ಗೆ ಹೀರೋಯಿನ್ನು. ಯಾವಾಗ ನಮ್ಮ ಪ್ರೊಡ್ಯೂಸರ್ ಹೀರೋಯಿನ್ ಹುಡುಕ್ತಾರೆ ಇನ್ನೂ ಗೊತ್ತಿಲ್ಲ. ಹೀರೋಯಿನ್ ಹುಡುಕಿದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಬೇಡ್ರಿ, ನೀವೇ ಹೀರೋಯಿನ್ನು.
ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್. ಇಲ್ಲ ನಿಜವಾಗ್ಲೂ ನಮ್ಮ ಪಿಕ್ಚರ್ ಫಸ್ಟ್ ಹೀರೋಯಿನ್ ತಾರಮ್ಮ, ಸೆಕೆಂಡ್ ಹೀರೋಯಿನ್ ನಿಲ್ಲಬಹುದು. ಹಂಗೆ ನಾನೇನು ನೀನ್ ಹೀರೋ. ಪ್ರತಾಪ್ ಅವರು ತಮ್ಮ 2 ನುಡಿಮುತ್ತುಗಳನ್ನ ಆಡಬೇಕು ಅಂತ ಮನವಿ. ಎಲ್ರಿಗೂ ನಮಸ್ಕಾರ.